ಹರೇ ಕೃಷ್ಣ. ಭಾನುವಾರದ ಸತ್ಸಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಬಹಳಷ್ಟು ಜನ ಇವತ್ತು ಹೊಸರು ಬಂದಿದ್ದೀರಾ. ಸೊ ನಿಮ್ಮೆಲ್ಲರೂ ಕೂಡ ಬಂದಿದ್ದಕ್ಕೆ ಇಸ್ಕಾನ್ ಮೂಲಕವಾಗಿ ಬಹುಸತಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರ ಮುಖಾಂತರ ನಿಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೈವೀಂ ಸರಸ್ವತಿಂ ವ್ಯಾಸಂ ತತೋ ಜಯಾಮುದೀರಯೇ ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತೆ ಉತ್ತಮ ಶ್ಲೋಕೆ ಭವತಿ ಭಕ್ತಿ ನೈಷ್ಠುಕಿ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಮಗೆ ಮುಂದೆ ಒಂದು ಹಬ್ಬ ಬರ್ತಾ ಇದೆ, ದೊಡ್ಡ ಹಬ್ಬ. ಯಾವುದದು? ಕೃಷ್ಣ. ಯಾರ್ಯಾರಿಗೆಲ್ಲ ಆ ಉತ್ಸವದಲ್ಲಿ ಪಾಲ್ಗೊಳ್ಬೇಕು ಅಂತ ಆಸೆ ಇದೆ? ಎಲ್ಲರಿಗೂ ಕನ್ನಡ ಅರ್ಥ ಆಗುತ್ತಲ್ಲ? ಎಲ್ಲರಿಗೂ ಅರ್ಥ ಆಗುತ್ತಾ? हिंदी में ट्रांसलेशन चाहिए? कई नया लोग आए हैं, बस. ಯಾರಿಗೆಲ್ಲ ಆಸಕ್ತಿ ಇದೆ ಅವನ ಉತ್ಸವದಲ್ಲಿ ಪಾಲ್ಗೊಳ್ಬೇಕು ಅಂತ? ಎಲ್ಲರಿಗೂ ಆಸಕ್ತಿ ಇದೆಯಲ್ಲ? ಹರೇ ಕೃಷ್ಣ ಅಂತ ಹೇಳಿ. ಸೊ ನಿಮಗೆ ಉತ್ಸಾಹ ಎಲ್ಲಿವರೆಗೂ ಇರಬೇಕು? ವೈಕುಂಠಕ್ಕೆ ಹೋಗೋವರೆಗೆ ಇರಬೇಕು. ಪ್ರಭು ಸರಿಯಾಗಿ ಹೇಳಿದ್ರು. ಓಕೆ, ಈಗ ದೊಡ್ಡ ಹಬ್ಬ. ನಮ್ಮೆಲ್ಲ ಪ್ರಭುಗಳು ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ಹಸಿರು ಶ್ಯಾಮ ಪ್ರಭುಗಳು ಪಾಂಪ್ಲೆಟ್ ಕೂಡ ರೆಡಿಯಾಗಿದೆ ಅಲ್ವಾ? ಮನೇಲಿ ನಾನು ಒಂದು ಸಣ್ಣ ಫಂಕ್ಷನ್ ಮಾಡಬೇಕು ಅಂದರೆ ಪೂರ್ವ ಸಿದ್ಧತೆಗಳು ಬೇಕು ಅಲ್ವಾ? ಅದಕ್ಕೆ ಇಲ್ಲಿ ಸಿದ್ಧತೆಗಳು ನಡೀತಾ ಇದೆ. ಸೊ ಮೊದಲ ಕಾರ್ಯಕ್ರಮ ಏನು? ಪಾಂಪ್ಲೆಟ್. ವಿಷಯ ತಲುಪಬೇಕಾದ್ರೆ ಎಷ್ಟೊಂದು ಜನಗಳು ನತದೃಷ್ಟರಿದ್ದಾರೆ ಅಲ್ವಾ? ನಮ್ಮನ್ನು ಸೇರ್ಕೊಂಡು ಹೇಳ್ತಾ ಇದ್ದಾರೆ. ನಮಗೆ ನಮ್ಮ ಮಕ್ಕಳ ಬರ್ತಡೇ ಬಗ್ಗೆ ಮಾತ್ರ, ಬರ್ತಡೇ ಬಗ್ಗೆ ಗೊತ್ತು. ಆದ್ರೆ ಕ್ರಿಸ್ಟಿನ್ನ ಬರ್ತಡೇ ಗೊತ್ತಿದ್ರೂ ಗೊತ್ತಿಲ್ಲದಂತಾರೆ ದುರ್ಭಾಗ್ಯಶಾಲಿಗಳಂತಾನೆ ಹೇಳುತ್ತೆ ಶಾಸ್ತ್ರ. ಯಾಕಂದ್ರೆ ಕೃಷ್ಣ ಕೂಡ ಭಗವದ್ಗೀತೆ ಹೇಳ್ತಾರೆ, ನಾನು ಮನುಷ್ಯನಾಗಿ ಇಳಿದು ಬಂದು ಅವತಾರ ತಗೊಂಡು ಭೂಮಿ ಮೇಲೆ ಬಂದಾಗ ಜನ ನನ್ನನ್ನ ಸಾಮಾನ್ಯ ಮನುಷ್ಯರನ್ನೇ ಗುರುತಿಸ್ತಾರೆ. ಸೊ ಇಲ್ಲಿ ಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ. ಅದರ ಪ್ರಯುಕ್ತ ನಾವಿವಾಗ ಸ್ವಲ್ಪ ಕೃಷ್ಣ ಅವತಾರದ ಬಗ್ಗೆ ಚರ್ಚೆ ಮಾಡೋಣ. ಆಗ್ಬೋದಾ?
ಯಾಕೆ ನಾವು ಮಕ್ಕಳಿಗೆ ಕೃಷ್ಣನ ವೇಷವನ್ನು ಹಾಕ್ತೀವಿ? ಎಲ್ಲ ತಾಯಂದಿರು ಹಾಕಿದ್ದೀರಲ್ವಾ? ಹೇಳ್ಬೇಕು. ಹಾಕಿದ್ದೀರಾ? ಯಾಕೆ ಹಾಕಿದ್ದೀರಾ? ಎಲ್ಲರೂ ಹಾಕ್ತಾರೆ, ಹಾಕಿದ್ದೀವಿ ಅಷ್ಟೇನಾ? ಆ ಭಾವನೆ ಅಂದ್ರೆ ನಿಜವಾಗಿಯೂ ಕೂಡ ಭಗವಂತ ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲಿದ್ದಾನೆ. ನಮ್ಮ ಹತ್ರದಲ್ಲಿಂದ ಇರೋದ್ರಿಂದ ನಾವೇನ್ ಮಾಡ್ತೀವಿ, ಇವನಲ್ಲೂ ನಾವು ಕೃಷ್ಣನ ಕಾಣಬೇಕು ಅನ್ನೋ ಸದಾಚಾರ ಇಟ್ಕೊಂಡು ಆಚಾರ್ಯರು ಆ ಒಂದು ನೀತಿಯನ್ನ ಪಾಲಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಾವು ಪಾಲನೆ ಮಾಡ್ತೀವಿ. ಬರ್ತಾ ಬರ್ತಾ ಏನಾಗುತ್ತೆ, ಅವ್ರು ಹಾಕಿದ್ರೆ ನಾವು ಹಾಕಿದ್ವಿ ಅನ್ನೋ ಮನೋಭಾವದಲ್ಲಿ ನಾವೇನ್ ಮಾಡ್ತೀವಿ, ಮೂಲ ತತ್ವವನ್ನು ನಾವು ಮರೆತು ಹೋಗ್ತಾ ಇದ್ದೀವಿ. ಆದ್ರೆ ಪರಮಾತ್ಮನಾಗಿ ಕೃಷ್ಣ ಎಲ್ಲರ ಹೃದಯದಲ್ಲಿ ಇದ್ದಾನೆ ಅನ್ನೋ ಅರಿವು ನಮಗಿರಬೇಕು. ಹಾಗಾಗಿ ಇನ್ನೂ ಹತ್ತಿರಕ್ಕೆ ನಾವು ಹತ್ರ ಹೋಗ್ಬೇಕು ಅಂತ ಅಂದಾಗ ನಾವು ಅವನ್ನ ಪ್ರೀತಿ ಪಡಿಸೋದಕ್ಕೋಸ್ಕರ, ನನ್ನ ಭಕ್ತ ನನ್ನನ್ನ ಅವ್ರ ಮಗನ ರೂಪದಲ್ಲಿ ನನ್ನ ನೋಡ್ತಾ ಇದ್ದಾರೆ ಅನ್ನೋ ಭಾವದಲ್ಲಿ ಅದನ್ನ ಹಾಕ್ತಾ ಇದ್ದಂತೆ ಏನಾಗುತ್ತೆ, ಭಗವಂತನಿಗೆ ಖುಷಿಯಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ನಾವು ನೋಡ್ಬೇಕು. ಕೃಷ್ಣನ ಕಥೆ ಅಂತ ಹೇಳಿದ್ರೆ ಕೃಷ್ಣನ ಕುರಿತು ವೃತ್ತಾಂತ ಅಂತ ಹೇಳ್ತಾರೆ. ಅಂದ್ರೆ ವಿಷಯ. ಅವನ ವೃತ್ತ ಅಂದ್ರೆ ಏನು? ಸರ್ಕ್ಯುಲರ್. ವೃತ್ತಾಂತ ಅಂದ್ರೆ ಅದ್ರ ಸುತ್ತನೇ ಗಿರ್ಕಿ ಹೊಡೆಯೋದು, ಅಂದ್ರೆ ತಿರುಗ್ತಾ ಇರೋದು. ನಮ್ಮ ಬದುಕು ಏನಾಗಿರ್ಬೇಕು, ಕೃಷ್ಣನ ಸುತ್ತು ಗಿರ್ಕಿ ಹೊಡೆಯುವಂತಹ ಬದುಕು ನಮ್ದಾಗ್ಬೇಕು. ಬೆಳಗ್ಗೆ ಹೇಳ್ತೀವ, ಮೈ ಮುಟ್ಕೊಂತ ಎದುರು ನೀರಿರ್ಬೇಕು, ಕೃಷ್ಣ ಅನ್ಬೇಕು. ಮಲಗುವಾಗಲೂ ಕೃಷ್ಣ ಅನ್ಬೇಕು. ಪ್ರಸಾದ ತಗೊಳ್ಳುವಾಗಲೂ ಕೃಷ್ಣ ಅನ್ಬೇಕು. ನಾವು ಬೇರೆ ಕಡೆ ಇದ್ದಾಗ ಅಂತೀವ, ದೇವಸ್ಥಾನ ಇಲ್ಲ ಅಂತೀವಿ. ಆದ್ರೆ ನಮ್ಮ ಕೃಷ್ಣನ ನಾಮ ಅನ್ನೋದೇನಿದೆ ಅದು ನಮ್ಮ ನಿತ್ಯ ಜೀವನದ ಆಸ್ಪತ್ಕಾಗಬೇಕು ಅಂತ ಹೇಳ್ತಾರೆ. ಎರಡು ವೃತ್ತಾಂತ ಇದೆ. ಒಂದು ಕೃಷ್ಣನೇ ಹೇಳಿದ ವೃತ್ತಾಂತ, ಇನ್ನೊಂದು ಕೃಷ್ಣನ ವಿಷಯವಾದ ವೃತ್ತಾಂತ. ಕೃಷ್ಣನೇ ಹೇಳಿದ ವೃತ್ತಾಂತ ಅಂದ್ರೆ ಭಗವದ್ಗೀತೆ. ಕೃಷ್ಣನ ವಿಷಯದ ವೃತ್ತಾಂತ ಅಂದ್ರೆ ಭಾಗವತ. ಏನಿದೆ ಭಾಗವತದಲ್ಲಿ? ಕೃಷ್ಣನ ವಿಸ್ತಾರವಾದ ರೂಪಗಳು ಮತ್ತು ಅವುಗಳ ಕಾರಣಗಳ ಬಗ್ಗೆ ಇದೆ. ಕೃಷ್ಣನ ಕಥೆ ಕೇಳೋದ್ರಿಂದ ಏನು ಪ್ರಯೋಜನ? ಎಷ್ಟೊಂದು ಜನ ಇದ್ದಾರೆ, ಆದ್ರೆ ನಾವಷ್ಟೇ ಯಾಕೆ ಇಲ್ಲಿ ಬಂದಿದ್ದೀವಿ? ಬೇರೆಯವರಿಗೆ ನಮ್ಮ ಇಸ್ಕಾನ್ ಬಾಗಿಲು ಹಾಕಿರ್ತೀರ, ಬರಬೇಡಿ. ಯಾರ ಪಾಪ ಫಲದ ನಾಶಗಳು ಆರಂಭಗೊಳ್ತಾ ಇದ್ದಾವೋ ಅಂತಹವರು ಮಾತ್ರ ಕೃಷ್ಣನ ಸನ್ನಿಧಿಗೆ ಬರಲಿಕ್ಕೆ ಸಾಧ್ಯ, ಅವನ ಬಗ್ಗೆ ಕೇಳಲಿಕ್ಕೆ ಸಾಧ್ಯ. ನಾವೆಲ್ಲ ಇದ್ದೀವಿ ಅಂದ್ರೆ ಮುಂದಿನ ಜನ್ಮದಲ್ಲಿ ಸ್ವಲ್ಪ ಏನ ಮಾಡಿದ್ದೀವಿ. ಹೇಗೆ ಈಗ ನಮ್ಮ ಅಕೌಂಟಲ್ಲಿ ದುಡ್ಡೇ ಇಲ್ಲ ಅಂದ್ರೆ ATM ಹಾಕಿ ಸರಿಯಾದ ಪಿನ್ ನೋಡಿದ್ರೆ ಬರುತ್ತಾ ದುಡ್ಡು? ಹಾಗೆ ಯಾರ ಪುಣ್ಯ ಸಂಚಿತ ಆಗಿಲ್ವೋ ಅವ್ರು ಯಾರು ಕೂಡ ಕೃಷ್ಣನ ಕಥೆಗಳನ್ನು ಕೇಳಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ. ಮತ್ತೆ ಅವ್ರಿಗೇನಾಗುತ್ತೆ, ಬೇರೆಯವ್ರನ್ನ ನೋಡಿದ್ರೇನು ಅವ್ರಿಗೇನೋ ಕೆಲಸ ಇಲ್ಲ ಮಾಡ್ತಾರನ್ನೋ ಮನೋಭಾವನೆ ಇರುತ್ತೆ. ನಾವು ತಪಸ್ ಮಾಡ್ತೀವ? ನೀವು ಮಾಡ್ತೀರಾ? ಭಕ್ತರಿಗಿರೋದು ಹೊರಗಡೆ ಸಾಮಾನ್ಯವಾದ ಜನರು ತಪಸ್ಸು ಮಾಡಲ್ಲ, ಉಪವಾಸ ಮಾಡಲ್ಲ, ಜಾಗರಣೆಗಳನ್ನ ಮಾಡಲ್ಲ, ಮತ್ತೆ ಯಜ್ಞ ಮಾಡೋದಂತೂ ದೂರನೇ ಮಾತು. ಯಾರಿಗೆ ಇದೆಲ್ಲ ಸಾಧ್ಯವಿಲ್ವೋ ಅವರು ಕೃಷ್ಣನ ಕಥೆಯನ್ನ, ಅವನ ನಾಮವನ್ನ ಶ್ರವಣ ಮಾಡಿದ್ರೆ ಸಾಕು, ಏನಾಗುತ್ತಂತೆ, ಭಗವಂತ ತನ್ನ ಧಾಮಕ್ಕೆ ಬರತಕ್ಕಂಥ ದಾರಿಯನ್ನ ಅವನು ತೋರಿಸ್ಕೊಡ್ತಾನೆ. ನಾವು
ಉತ್ಸಾಹ ಬೇಕು, ಭಕ್ತರ ಸಂಘ ಬೇಕು, ಭಗವಂತನ ಪ್ರಸಾದ ಬೇಕು, ಮತ್ತೆ ಭಗವಂತನ ಸಂಕೀರ್ತನೆ ಅದು ಕೂಡ ಬೇಕು. ಬೇಕೋ ಬೇಡವೋ? ಇಲ್ಲಿ ಬಂದ್ರೆ ಸಿಗುತ್ತಾ? ಅದು ಸಿಗುತ್ತಾ? ಅಯ್ಯಪ್ಪ ಇಲ್ಲ ಅಲ್ಲಾದ್ರೂ ಬಂದ್ರೆ ನಂಗೆ ಬೇಜಾರಾಗುತ್ತೆ ಅನ್ಸುತ್ತಾ? ಇಲ್ಲಿ ಇಲ್ಲ ಅಲ್ಲ. ಹಾಗಾದ್ರೆ ಕೃಷ್ಣ ಅವತಾರ ಅಂತ ಹೇಳ್ತೀವಿ, ಆದ್ರೆ ನಾವೆಲ್ಲ ಹುಟ್ಟಿದ್ರೆ ಅಂತ ಹೇಳ್ತೀವಿ, ನಾವು ಹುಟ್ಟಿದೀವಿ ಅಂತ ಹೇಳ್ತೀವಿ. ಆದ್ರೆ ಕೃಷ್ಣನಿಗೆ ಮಾತ್ರ ಅವತಾರ ಅಂತ ಹೇಳ್ತಾರೆ. ಅವತಾರ ಅಂದ್ರೆ ಏನು? ಅವತಾರ ಭೂಮಿ ಅಲ್ಲ. ಅವತಾರ ಅಂತಂದ್ರೆ ಭಗವಂತ ತನ್ನ ನಿತ್ಯ ನಿವಾಸವಾದ ಗೋಲೋಕದಿಂದ ಉದ್ಧಾರ ಮಾಡಲಿಕ್ಕೆ ಯಾರನ್ನ? ಭಕ್ತರನ್ನ ಬರ್ತಾನೆ. ಈಗ ನಮ್ಗೆ ಅನ್ಸುತ್ತೆ ಕೃಷ್ಣನ ತಾಯಿ ಯಾರು? ದೇವರಿಗೆ ಯಶೋಧ. ಸಾಕು ತಾಯಿ ಯಶೋಧ. ಗರ್ಭದಲ್ಲಿದ್ದು ಹೌದಲ್ವಾ? ಅವನು ಗರ್ಭದಿಂದಲೇ ಬಂದಿದ್ದು. ಮತ್ತೆ ಇಳಿದು ಬರೋದಂತಂದ್ರೆ ಹೇಗಾಗುತ್ತೆ? ಯಾಕೆ ಈ ರೀತಿಯಲ್ಲಿ ಯೋಚನೆ ಮಾಡ್ತೀವಿ ಅಲ್ವಾ? ಕೃಷ್ಣನು ಸಾಮಾನ್ಯ ಮನುಷ್ಯ ನಂತರ ಭಾವನೆ ನಮ್ಮಲ್ಲಿ ಬರುತ್ತಲ್ವ. ಅದಕ್ಕೆ ಕೃಷ್ಣನ್ಗೂ ಒಂದ್ಸತೆ ಗಾಯ ಆಯ್ತು ಅಂತೆಲ್ಲ ಹೇಳ್ತಾರಲ್ಲ, ರಕ್ತ ಬಂತು ಅಂತ ಹೇಳ್ತಾರೆ. ಹೇಗೆ ಅರ್ಥ ಮಾಡ್ಕೋಬೇಕು ಇದನ್ನ? ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಲ್ವಾ? ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಈ ಫಿಲಮ್ ಶೂಟಿಂಗ್ ಅಲ್ಲಿ ನಾವು ಫಿಲಮ್ ನೋಡ್ತೀವಲ್ಲ, ಪಕ್ಕ ಅದರಲ್ಲಿ ಏನ್ ಮಾಡ್ತಾನೆ? ಗುಂಡು ಹೊಡಿತಾನೆ. ಗುಂಡು ಹೊಡೆದಾಗ ಏನಾಗುತ್ತೆ? ರಕ್ತ ಬರುತ್ತೆ. ನಿಜವಾಗ್ಲೂ ರಕ್ತ ಬರುತ್ತಾ? ಆದ್ರೆ ಏನ್ ಮಾಡ್ತಾರೆ? ರಕ್ತ ಬರೋ ತರ ತೋರಿಸ್ತಾರೆ, ಆದ್ರೆ ರಕ್ತ ಬಂದಿರಲ್ಲ. ಹಾಗೆ ಭಗವಂತ ತಾನು ಸಾಮಾನ್ಯ ಜನರ ಕಣ್ಣಿಗೆ ಕಾಣಿಸ್ಕೊಡೋದೇಗೆ ಸಾಮಾನ್ಯ ಜನರಂತೆ. ಆದ್ರೆ ಯಾರು ಕೃಷ್ಣನ ವಿಷಯವನ್ನು ತಿಳಿದುಕೊಂಡಿರ್ತಾರೋ, ಕೃಷ್ಣನನ್ನೇ ತಮ್ಮ ಆರಾಧ್ಯ ಗುರು, ನಾವು ಇರೋದೇ ಅವನನ್ನು ತೃಪ್ತಿಪಡಿಸಲಿಕ್ಕೆ ಅಂತ ಯಾರು ಬಯಸ್ತಾರೋ ಅವ್ರಿಗೆ ಮಾತ್ರ ಅದು ಅರ್ಥ ಆಗುತ್ತೆ. ಅದನ್ನ ನಾವು ಇಲ್ಲಿದೆಯಲ್ಲ ಗುರು ಪರಂಪರೆ, ಈ ಎಲ್ಲ ಗುರುಗಳಿಗೆ ಅವರು ಅನುಭವಿಸಿ ಮಾಡಿದ್ದಾರೆ. ಶಾಸ್ತ್ರ ಅಂದ್ರೆ ಹೇಗೆ ಅಂತ ಹೇಳಿದ್ರೆ ವಿಜ್ಞಾನ ಅಂತ ಹೇಳ್ತಾರೆ. ಈಗ ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಎಲ್ಲರೂ ಹುಡ್ತಾರೆ. ಅವರ ನಿಜವಾದ ತಂದೆ ಯಾರು ಅಂತ ಹೇಳಿ ತಿಳ್ಕೊಳ್ಬೇಕಾದ್ರೆ ಎರಡು ಮೆಥಡ್ ಇದೆ. ಒಂದು ತಾಯಿಯನ್ನ ಕೇಳೋದು, ಇನ್ನೊಂದು ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲಾ ಜನರ DNA ಟೆಸ್ಟ್ ಮಾಡೋದು ಅಲ್ವಾ? ಯಾವುದು ಸುಲಭ ಮಾರ್ಗ? ಹಾಗೆ ಶಾಸ್ತ್ರವನ್ನ ಏನಾಗುತ್ತೆ, ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ, ನಾವು ಅದನ್ನ ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ನಾವು ಕೂಡ ಮೂರ್ಖರಲ್ಲಿ ಮಹಾಮೂರ್ಖರು ಅಂತ ಹೇಳ್ತಾರೆ ಆಚಾರ್ಯ. ಯಾಕೆ ಅಂತ ಹೇಳಿದ್ರೆ, ನನಗೆ ಇರೋ ಜೀವನ ಎಷ್ಟು ಅಂತ ನಮಗೆ ಗೊತ್ತಿಲ್ಲ, ನಮ್ಮ ಸಮಯ ಎಷ್ಟು ಅಂತ ಗೊತ್ತಿಲ್ಲ, ನಾವು ಭಗವಂತ ದೇಹದಾಗ ಯಾವಾಗ ಮಾಡಬೇಕಂತ ಯಾರಿಗೂ ಗೊತ್ತಿಲ್ಲ. ಯಾಕೆ ಸಮಯ ವ್ಯರ್ಥ ಮಾಡಬೇಕು? ಶಾಸ್ತ್ರ ಏನ್ ಹೇಳಿದೆ, ಆಚಾರ್ಯರು ಏನ್ ಹೇಳಿದ್ದಾರೆ ಅದನ್ನೆಲ್ಲ ಒಂದು ತಪಸ್ಸು ಅನುಭವಿಸಿ ಮಾಡಿ ನಮಗೆಲ್ಲ ರೆಡಿ ಟು ಈಟ್ ಫುಡ್ ತರ ಕೊಟ್ಟಿದ್ದಾರೆ. ಯಾಕೆ ನಾವು ಸಮಯ ವ್ಯರ್ಥ ಮಾಡಬೇಕು? ಒಪ್ಕೋಬೇಕಲ್ವಾ? ಅದೇ ರೀತಿ ಆಚಾರ್ಯರಿಗೆ ಮಾತ್ರ ಗೊತ್ತು ಕೃಷ್ಣ ಯಾಕೆ ಬರ್ತಾನೆ. ಭಗವಂತ ಅವತಾರ ತಗೊಂಡು ಯಾಕೆ ಬರ್ಬೇಕು ಅವನು? ಹಾ, ಅದು ಭಗವದ್ಗೀತೆಯಲ್ಲಿ ಯಾವುದು ಶ್ಲೋಕ? ಅದು ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭ್ರಮಾಮಿ ಯುಗೆ ಯುಗೆ. ಇನ್ನೊಂದು 4.7, ಇದು 4.8. ಪರಿತ್ರಾಣಾಯ ಸಾಧೂನಾಂ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಂ ಸ್ವಯಾಮ್ಯಹಂ. ಭಗವಂತ ಈ ಜಗತ್ತಿಗೆ
ಇಳಿದು ಬರ್ತಾನಂತೆ. ಕಾರಣಗಳನ್ನ ಭಗವದ್ಗೀತೆಯ ಈ 2 ಶ್ಲೋಕಗಳಲ್ಲಿ ಅವನು ಹೇಳಿದ್ದಾನೆ. ಏನು? ಯಾವಾಗ ಧರ್ಮದ ಅವನತಿ ಆಗುತ್ತೋ ಆವಾಗ, ಮತ್ತೆ ಧರ್ಮವನ್ನ ಪುನರ್ ಪ್ರತಿಷ್ಠಾಪನೆ ಮಾಡಲು ನಾನು ಹೇಳಿದ್ ಬರ್ತೀನಿ ಅಂತ ಮೊದಲನೇ ಸರಿ ಹೇಳ್ತೇನೆ. ಮತ್ತೆ 2ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಯಾವಾಗ ಧರ್ಮದ ಅವನತಿ ಆಗುತ್ತೋ ದುಷ್ಟರ ಸಂಹಾರ ಮಾಡಲಿಕ್ಕೆ, ಶಿಷ್ಟರ ರಕ್ಷಣೆಗೆ ನಾನು ಅವತಾರ ತಗೊಳ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ಕೃಷ್ಣಾವತಾರ ಆಗೋದಕ್ಕೆ ಮುಂಚೆ ಅಂತದ್ದು ಏನು ನಡೆದಿರುತ್ತೆ ಇಲ್ಲಿ? ಯಾಕಂದ್ರೆ ಹೇಳಿದರೆ ಕೃಷ್ಣ ನಾನು ಅವತಾರ ತಗೊಳ್ಬೇಕಂದ್ರೆ ಇದೆರಡೇ ಕಾರಣ ಅಂತ. ಏನ್ ನಡೆದಿರುತ್ತೆ ಅಂತದ್ದು ಭೂಮಿ ಮೇಲೆ? ಭೂಮಿ ತಾಯಿಗೆ ಭಾರ ಜಾಸ್ತಿ ಆಗುತ್ತೆ. ಭಾರ ಅಂತಂದ್ರೆ ಜನಸಂಖ್ಯೆಯಿಂದ ಆಗುವಂತ ಭಾರ ಅಲ್ಲ, ಜನಗಳು ಮಾಡುವ ಪಾಪಗಳಿಂದ ಆಗುತ್ತೆ ಅಂತ ಹೇಳ್ತಾರೆ. ಹೇಗಾಗಿತ್ತು? ಅಸುರರು ಭೂಪತಿಗಳಾದಾಗ ಭೂತಾಯಿಯ ಭಾರ ಹೆಚ್ಚಾಯಿತು ಅಂತ ಹೇಳ್ತಾರೆ. ಅಸುರರು ಅಂದ್ರೆ ರಾಕ್ಷಸರು. ರಾಕ್ಷಸರು ಭೂಪತಿಗಳಾಗೋದು ಯಾವಾಗ ಕೈಗೆ ಆಳ್ವಿಕೆ ಸಿಗುತ್ತೋ ಅವಾಗ ಅವ್ರೇನ್ ಮಾಡ್ತಾರೆ? ಅಸುರರ ಕೈಗೆ ಅಧಿಕಾರ ಸಿಗುತ್ತೆ ಏನ್ ಮಾಡ್ತಾರೆ? ಅಸುರರು ಯಾರು? ಅದೇ ರಾಕ್ಷಸರು ಏನ್ ಮಾಡ್ತಾರೆ? ಶಾಸ್ತ್ರದ ವಿರುದ್ಧವಾಗಿ ಹೇಳ್ತಾರೆ. ಪರಮ ಪುರುಷನನ್ನೇ ದ್ವೇಷ ಮಾಡ್ತಾರೆ. ಅವರು ಪರಮ ಪುರುಷನನ್ನೇ ದ್ವೇಷ ಮಾಡ್ತಾರೆ. ಪರಮ ಪುರುಷನ ಕುರಿತಾದ ಕೆಲಸಗಳನ್ನು ಮಾಡ್ತಾ ಇದ್ರೆ ಏನ್ ಮಾಡ್ತಾರೆ? ಅವರು ವಿಘ್ನವನ್ನು ಉಂಟು ಮಾಡ್ತಾರೆ. ಈಗ ಕಲಿಯುಗದಲ್ಲೂ ಕೂಡ ನಾವು ರಾಕ್ಷಸರಾಗ್ತೀವಿ ಅಲ್ವಾ? ಕೆಲವೊಮ್ಮೆ ನಮ್ಮ ಮನಸ್ಸು, ಬುದ್ಧಿ, ಇಂದ್ರಿಯಗಳು ನಿಯಂತ್ರಣ ಇಲ್ಲದೆ ಇದ್ರೆ ನಾವು ಏನ್ ಮಾಡ್ತೀವಿ? ನಮಗೆ ಗೊತ್ತಾಗುತ್ತೆ, ಬೇರೆ ಹೇಳೋದೇ ಗೊತ್ತಾಗಿಲ್ಲ ಅಲ್ಲ. ನಾನು ಯಾಕೆ ಹಾಗೆ ನಾನು ವರ್ತನೆ ಮಾಡಿದೆ ಅಂತ ನಾವು ಪ್ರಶ್ನೆ ಮಾಡಿಕೊಂಡಾಗ ಘಟನೆ ನಡೆದಾದ ನಂತರ ಅಲ್ಲ, ನಾನಂತೂ ಆ ಥರ ನಡ್ಕೊಂಡಿದ್ದೀನಿ, ಯಾರಾದ್ರೂ ನಡ್ಕೊಳ್ತೇನೆ ಇರ್ಲಿಕ್ಕೆ ಸಾಧ್ಯ ಇರ್ಬೋದು. ಅಫ್ಕೋರ್ಸ್ ಒಂದು ಭಕ್ತರು ಆಚಾರ್ಯರು ನಡ್ಕೊಳ್ಳೋದಿಲ್ಲ. ಆದರೆ ನಾವೆಲ್ಲರೂ ಕೂಡ ಕೃಷ್ಣನ ಕಥೆಯನ್ನ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಅವತಾರ ಅನ್ನೋದ ಪದದ ಅರ್ಥನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಆಚಾರ್ಯರು ಹೇಳ್ತಾರೆ. ನಾವು ಯಾವಾಗ ಸಾಮಾನ್ಯ ಅಂತ ಭಾವಿಸ್ತೀವಿ, ಭಾಗವತನಲ್ಲಿ ಕೃಷ್ಣ ಮಾಡಿದ ಹಲವಾರು ಚಟುವಟಿಕೆಗಳು ಏನನ್ಸುತ್ತೆ? ಮೇಲ್ನೋಟಕ್ಕೆ ಅವನೊಬ್ಬ ಸಾಮಾನ್ಯ ರೀತಿಯಲ್ಲೇ ಅವನು ಬೆಳೆದ ಅಂತ ಅಲ್ವಾ? ಕೃಷ್ಣ ಏನೇನೆಲ್ಲ ಲೀಲೆಗಳನ್ನು ಮಾಡ್ತಾನೆ, ಮಣ್ಣು ತಿಂತಾನೆ ಅಲ್ವಾ? ಎಲ್ಲ ಮಾಡ್ತಾನೆ, ಕಳ್ತನ ಮಾಡ್ತಾನೆ. ಈ ರೀತಿ ಗೋಪಿಕರೊಡನೆ ಅವನು ಲೀಲೆಗಳನ್ನ ಮಾಡ್ತಾನೆ. ಇದೆಲ್ಲ ಸಾಮಾನ್ಯ ಜನರಿಗೆ ಏನನ್ಸುತ್ತೆ? ಓ, ಇವನು ಮಾಡಿದ್ದಾನೆ, ನಾನು ಇದೆಲ್ಲ ಮಾಡಬೇಕು. ಆದರೆ ಅದೇ ತಾರ್ಕಿಕವಾಗಿ ನಾವು ಯೋಚನೆ ಮಾಡೋ ಒಂದು ವಿವೇಚನೆ ಕೂಡ ನಮಗಿಲ್ಲ. ತರ್ಕ ಮಾಡುವಂತ ಬುದ್ಧಿನೇ ಇಲ್ಲ ಶಾಸ್ತ್ರಗಳ ವಿಚಾರದಲ್ಲಿ. ತರ್ಕ ಮಾಡಬೇಕಾದ್ರೆ ಮಾಡಬಾರದ ವಿಚಾರಗಳಿಗೆ ನಾವು ತರ್ಕ ಮಾಡುವ ಸಾಮರ್ಥ್ಯವನ್ನು ಚೆನ್ನಾಗಿ ಬೆಳೆಸ್ಕೊಳ್ತೀವಿ. ಬಾಯಿಯಲ್ಲಿ ಬ್ರಹ್ಮಾಂಡ ತೋರಿಸಿದ ಅದನ್ನ ನಾವು ತರ್ಕ ಮಾಡೋದಿಲ್ಲ. ಇಡೀ ಗೋವರ್ಧನಗಿರಿಯನ್ನ ತನ್ನ ಎಡಗೈ ಕಿವಿಬೆರಳಲ್ಲಿ ಎತ್ತಿ ಈ ಸತತವಾಗಿ 7 ದಿನಗಳ ಕಾಲ ಎತ್ತಿ ಹಿಡಿದ. ನಾವೇನ್ ಮಾಡ್ತೀವಿ? ಯಾರಾದ್ರೂ ಕೃಷ್ಣನ ಬಗ್ಗೆ ಹೇಳ್ತಾರೆ, ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದಾರೆ, ಅದೆಲ್ಲ ಕೃಷ್ಣನ ದಯೆಯಿಂದನೇ ಅವನಿಗೆ ಬಂದಿದೆ, ಅವನು ಹೇಳೋದನ್ನ ನಾವು ಕೇಳೋಣ ಅಂತಂದ್ರೆ ನಮ್ಮಲ್ಲಿ ಏನಿರ್ತಕ್ಕಂಥ ಬೇಡವಾದ ಅಸುರಿ ಗುಣಗಳು ನಮ್ಮನ್ನ ಪ್ರವೋಕ್ ಮಾಡ್ತಾವೆ. ಯಾಕೆ ಅಂತ ಹೇಳಿದ್ರೆ, ಯಾರು ಭಗವಂತನ ಬಗ್ಗೆ
ಅಸೂಯೆ ಇದೆಯೋ, ಯಾರಿಗೆ ಈ ಭೌತಿಕ ಜಗತ್ತಿನ ಜಡ ವ್ಯಾಮೋಹದಿಂದ ಭರಿತರಾಗಿದ್ದಾರೋ ಅವರಿಗೆ ಕೃಷ್ಣ ಸ್ಥಿರತೆಯನ್ನು ಕೊಡೋದಿಲ್ಲ. ನನ್ನ ಹತ್ರ ಬರಲಿಕ್ಕೆ, ನಾವು ಅವನ ಹತ್ರ ಹೋಗ್ಲಿಕ್ಕೆ ಕಾರಣಗಳನ್ನ ನಾವೇ ಸೃಷ್ಟಿ ಮಾಡ್ಕೊಡ್ತೀವಿ. ಅಯ್ಯೋ, ನನಗೆ ಇದಕ್ಕಿಂತಲೂ ಬಹು ಮುಖ್ಯವಾದ ಕೆಲಸ ಇದೆ. ಇದೆಲ್ಲ ಮಾಯ ರೂಪದಲ್ಲಿ ನಮ್ಮೆಲ್ಲರಿಗೂ ಬಂದೆರಗುವ ವಿಧಾನಗಳು. ಮಾಯೆ ವಿಭಿನ್ನ ರೂಪದಲ್ಲಿ ನಮ್ಮನ್ನ ಕೃಷ್ಣನಿಂದ ದೂರ ಸೆಳೆದುಕೊಳ್ಳೋದಕ್ಕೆ ಸದಾಕಾಲ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಯಾಕಂದ್ರೆ ಅವಳ ಕೆಲಸನೇ ಅದು. ಒಬ್ರು ಪ್ರಶ್ನೆ ಕೇಳ್ತಾರೆ, ಭಗವಂತ ಯಾವಾಗಲೂ ಭಗವಂತ ನನ್ನ ತಂದೆ ಅಂತ ಹೇಳಿ ನಾವು ಶಾಸ್ತ್ರಸಮ್ಮತ ರೀತಿಯಲ್ಲಿ ಒಪ್ಕೊಡ್ಬೇಕು ಅಂತ ಹೇಳಿದೆ. ಯಾಕಂತಂದ್ರೆ ನಾನೇ ಎಲ್ಲರಿಗೂ ಬೀಜ ಪ್ರಧಾನ ಅಂತ ಹೇಳಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಅವ್ನು ಕೇಳ್ತಾರಂತೆ, ಯಾಕೆ ನಿಮ್ಮ ಧರ್ಮದಲ್ಲಿ ಯಾವಾಗಲೂ ಕೂಡ, ಅದೇ ಬಹುಶಃ ಅಕ್ಬರ್ ಬೀರ್ಬಲ್ ಕೇಳಿದ ಪ್ರಶ್ನೆ ಅನಿಸುತ್ತೆ, ಯಾಕೆ ನಮ್ಮ ಬೇರೆಲ್ಲ ಇದರಲ್ಲಿ ಕ್ರಿಶ್ಚಿಯನಲ್ಲಿ ಏನ್ ಮಾಡ್ತಾರೆ, ದೇವದೂತರನ್ನ ಕಳಿಸ್ತಾರೆ, ಮುಸ್ಲಿಮ್ಸ್ ಅಲ್ಲಿ ಅಲ್ಲಾಹುವಿನ ಮಗುವನ್ನ ಕಳಿಸ್ತಾರಂತೆ, ನಿಮ್ಮ ಧರ್ಮದಲ್ಲಿ ಭಗವಂತನೇ ಯಾಕೆ ಸ್ವಯಂ ಬರ್ತಾನೆ ಅಂತ ಪ್ರಶ್ನೆ ಮಾಡ್ತಾನಂತೆ. ಯಾರಿಗೆ? ಅಕ್ಬರ್ ಬೀರ್ಬಲ್ಗೆ. ಅದಕ್ಕೆ ಬೀರ್ಬಲ, ನಂಗೆ ಸ್ವಲ್ಪ ಸಮಯ ಕೊಡಿ, ನಾನು ಇದಕ್ಕೆ ಉದಾಹರಣೆ ಸಮೇತ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ಒಂದ್ಸತೆ ಅಕ್ಬರ್ ಏನು ಮಾಡ್ತಾನೆ, ಅವನ ಕುಟುಂಬ ಸಮೇತರಾಗಿ ವಿಹಾರಕ್ಕೆ ಹೋಗಿರ್ತಾನೆ. ಹೋದಾಗ ಅಲ್ಲಿ ಕೊಳದಲ್ಲಿ ಅಕ್ಬರನ ಮಗ ಬೀಳ್ತಾನೆ. ಪಕ್ಕದಲ್ಲೇ ಅಕ್ಬರ್ ಏನ್ ಮಾಡಿ ಅಲ್ಲೇ ಇರ್ತಾನೆ. ಫಸ್ಟ್ ಆ ಮಗು ನೀರಿಗೆ ಧುಮುಕಿದಾಗ ಅಕ್ಬರೇ ಇಳಿತಾನೆ, ಸಾಮ್ರಾಟ ಅವನೇ ನೀರಿಗೆ ಧುಮುಕ್ತಾನಂತೆ ತನ್ನ ಮಗುವನ್ನ ರಕ್ಷಣೆ ಮಾಡಿ. ಅದನ್ನ ನೋಡಿದ ಬೀರ್ಬಲ್ ಉತ್ತರ ಕೇಳ್ತಾನೆ, ಅಕ್ಬರ್ಗೆ ಪ್ರಶ್ನೆ ಕೇಳ್ತಾನಂತೆ, ಎಷ್ಟೊಂದು ಸೈನಿಕರಿದ್ದಾರೆ, ನೀವೇ ಯಾಕೆ ಮೊದಲು ನೀರಿಗೆ ಬಿದ್ರಿ? ಅವನು ನನ್ನ ಮಗ, ಅವನ ರಕ್ಷಣೆ ನನ್ನ ಹೊಣೆ ಅಂತ. ಅದಾಗ ಹೇಳ್ತಾನಂತೆ, ನೀವು ಅವತ್ತು ಪ್ರಶ್ನೆ ಕೇಳಿದ್ರಲ್ಲ, ಅದಕ್ಕೆ ಉತ್ತರ ನೀವೇ ಹೇಳಿದ್ರಿ. ಇವಾಗ ನಮ್ಮ ಧರ್ಮದಲ್ಲಿ ಕೃಷ್ಣ ಇಡೀ ಜಗತ್ತಿಗೆ ಅವನೇ ಒಡೆಯ ತಂದೆ, ಅವರ ರಕ್ಷಣೆ ನಾನ್ ಮಾಡ್ಬೇಕು ಅಂತ ನಮ್ಮ ಭಗವಂತ ತಾನೇ ಅವತಾರ ತಗೊಂಡು ಭೂಮಿಗೆ ಇಳಿದು ಬರ್ತಾನೆ ಅಂತ. ಸೊ ಇಲ್ಲಿ ಭೂತಾಯಿ ಭೂಮಿ ಮೇಲೆ ತುಂಬಾ ಭಗವಂತನಿಗೆ ವಿರುದ್ಧವಾದ ಕೆಲಸಗಳು ನಡೀತಾ ಇರ್ತವೆ. ಅಂತ ಅಸುರರು, ಭೂಪತಿಗಳು ರಾಜರಾಗಿ ಆಡಳಿತ ನಡೆಸ್ತಾ ಇರ್ಬೇಕಾದ್ರೆ ಭಗವಂತನಿಗೆ ವಿರುದ್ಧವಾದ ಕಾರ್ಯಗಳನ್ನು ನಿಷೇಧಿಸ್ಬಿಡ್ತಾರೆ. ಯಜ್ಞ ಮಾಡ್ತಾ ಇದ್ರೆ ನಾಶ ಮಾಡೋದು, ಭಗವಂತನ ಭಕ್ತರನ್ನ ಶೋಷಣೆ ಮಾಡೋದು, ಈ ರೀತಿಯಾದ ಕಾರ್ಯಗಳು ಮಾಡೋದ್ರಿಂದ ಭೂಮಿಗೆ ಆ ಭಾರವನ್ನು ಸಹಿಸಲಾಗುತ್ತದೆ. ಮಗು ಚಿಕ್ಕದಾಗಿದ್ದಾಗ ದಪ್ಪ ಗುಂಡುಗಿದ್ರೆ ತೂಕ ಇದ್ರೆ ಮಕ್ಕಳು ಅದನ್ನ ಅನುಭವಿಸ್ತಾರೆ. ಆದ್ರೆ ಅವರ ಬೆಳೆದು ನಿಂತು ಪಾಪ ಕಾರ್ಯಗಳನ್ನ ಮಾಡಿದಾಗ ಅವ್ರು ನನ್ನ ಮಗ ಅಂತ ಹೇಳ್ಕೊಳ್ಳಿಕ್ಕೆ ಅವರಿಗೆ ಮನಸ್ಸು ಒಪ್ಪುತ್ತಾ? ಯಾವುದೋ ಒಂದು ಕೊಲೆನೇನು ಮಾಡಿದಾಗ ಮನಸ್ಸು ಒಪ್ಪುತ್ತಾ? ಹಾಗೆ ಆ ಅಸುರರು, ಭೂಮಿ ತಾಯಿ ಅವರು ಸುರರಿರಲಿ, ಸಾಮಾನ್ಯ ಜನರಿರಲಿ, ಅಸುರರಿರಲಿ, ಅವರೆಲ್ಲರೂ ಸಾಕ್ತಾಳೆ. ಆದ್ರೆ ಯಾವಾಗ ಕುಕೃತ್ಯವನ್ನು ಅವರು ಮಾಡ್ತಾ ಭಗವಂತನಿಗೆ ಅಪ್ರಿಯವಾದ ಕೆಲಸಗಳನ್ನ ಮಾಡ್ತಾರೋ ಅವರಿಗೆ ಹೇಗೆ ಸಾಮಾನ್ಯ ತಾಯಿ ತನ್ನ ಕೃತ್ಯಗಳನ್ನ ಮಾಡಿ ಸಹಿಸ್ಕೊಳ್ಳೋಕೆ ಆಗೋದಿಲ್ವೋ, ಅದೇ ರೀತಿ ಭೂತಾಯಿ ಏನ್ ಮಾಡ್ತಾರೆ, ಇಂದ್ರಾದಿ ದೇವತೆಗಳ ಹತ್ರ ಹೋಗ್ತಾರೆ. ಈ ತರ ಪಾಪ ಭೂಭಾರ ಜಾಸ್ತಿ ಆಗ್ತಾ ಇದೆ ಅಂತ ಮೊದಲು ಹೋಗ್ತಾರೆ, ಇಂದ್ರನ ಹತ್ರ ಹೋಗ್ತಾರೆ, ಶಿವನ ಹತ್ರ ಹೋಗ್ತಾರೆ, ಆಮೇಲೆ ಬ್ರಹ್ಮನ ಹತ್ರ ಹೋಗ್ತಾರೆ. ಯಾವ ರೂಪದಲ್ಲಿ ಹೋಗ್ತಾರೆ ಅಂತಂದ್ರೆ ಭೂತಾಯಿ ಹಸುವಿನ ರೂಪದಲ್ಲಿ ಹೋಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಹೇಳ್ತಾರೆ ಒಂದು ಶ್ಲೋಕ, ಗೋಬ್ರಾಹ್ಮಣ ಹಿತಾಯಚ. ಗೋವುಗಳು ಮತ್ತೆ ಬ್ರಾಹ್ಮಣರು ಅಂದ್ರೆ ಭಗವಂತನಿಗೆ ಅತ್ಯಂತ ಪ್ರಿಯ ಅಂತ ಹೇಳ್ತಾರೆ. ಹಸುಗಳು ಯಾವಾಗಲೂ ಪರೋಪಕಾರಕ್ಕಾಗಿ ಇರ್ತಕ್ಕಂತಹ ಒಂದು ಪ್ರಾಣಿ. ಎಷ್ಟು ಜನ ನಾವು ಹಸುಗಳನ್ನ ಸಾಕಿದೀವ? ಯಾವತ್ತೂ ಸಾಕಿದ್ದಿಲ್ಲ? ಯಾರು ಇದ್ದೀರಾ? ಸಾಕಿದ್ದೀರಲ್ಲ?
ಏನ್ ಮಾಡ್ತಾ ಇದ್ರಿ ಹಸುಗೆ? ಹಸುಗೆ ಏನ್ ಕೊಡ್ತಾ ಇದ್ರಿ? ಹುಲ್ಲು ಕೊಡ್ತಾ ಇದ್ರಿ. ಹಸು ಏನೇನ್ ಕೊಡ್ತಾ ಇತ್ತು? ಹಾಲು ಕೊಡ್ತಾ ಇತ್ತು. ಜೋರಾಗಿ ಹೇಳ್ಬೇಕು, ನನ್ನ ಕಿವಿ ಸ್ವಲ್ಪ ಬಂದಾಗಿದೆ. ಎಲ್ಲ ಬೆಣ್ಣೆ ಅಲ್ವಾ? ಅದರದ್ದು ಪ್ರತಿಯೊಂದು ಹಸು ಕೊಡ್ತಕ್ಕಂತಹ ಇನ್ನೂ ಒಂದು ಮುಖ್ಯವಾದ ವಿಚಾರ ಅಂತಂದ್ರೆ ಗೋಮಯ, ಗೋಮೂತ್ರ ಎಲ್ಲ ಪವಿತ್ರವಾದದ್ದೇ ತಾನೇ. ಅಮೆರಿಕದಿಂದ ಸರ್ಟಿಫೈ ಮಾಡಿದ್ದಾರೆ ಇವಾಗ. ಅದನ್ನ ನಾವಂದ್ರೆ ಒಪ್ಕೊಳ್ತೀವಿ. ನಮ್ಮ ಶಾಸ್ತ್ರ ಹೇಳಿದೆ ಹಸುವಿನಿಂದ ಬರ್ತಕ್ಕಂಥ ಎಲ್ಲವೂ ಪರಿಶುದ್ಧವಾಗಿದೆ ಅಂದ್ರೆ ನಾವು ಒಪ್ಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಹುಲ್ಲು ಕೊಟ್ರೆ ಹಸು ಏನ್ ಕೊಡುತ್ತೆ? ಹಾಲು ಕೊಡುತ್ತೆ. ಹಾಲಿಂದ ಅನೇಕ ರೀತಿಯ ಉತ್ಪನ್ನಗಳನ್ನ ನಾವು ಮಾಡ್ತೀವಿ. ಈ ಜ್ಞಾನ ಕೊಟ್ಟವನು ಯಾರು? ಕೃಷ್ಣ ಅಲ್ವಾ? ಈ ಒಂದು ಪರಿಕಲ್ಪನೆ ನಮಗಿರಬೇಕು. ಪರೋಪಕಾರದ ಬದುಕು ಹಸುವುದಾಗಿರುವುದರಿಂದ ಕೃಷ್ಣನಿಗೆ ಪ್ರಿಯರಾಗ್ತಾರೆ. ನಮ್ಮ ಬದುಕು ಕೂಡ ಭಗವಂತನಿಗೆ ಪ್ರಿಯವಾದಂತ ಕೆಲಸಗಳನ್ನ ಅವನ ಬಗ್ಗೆ ಹೇಳೋದಾಗಿರ್ಬೋದು, ಅವನ ನಾಮಸ್ಮರಣೆ ಮಾಡೋದಾಗಿರ್ಬೋದು ನಾವು ಮಾಡ್ತಾ ಇದ್ರೆ ಅದು ಇನ್ನೊಬ್ಬರನ್ನ ಭಕ್ತಿ ಕರ್ಕೊಂಡು ಬಂದ್ರೆ ಅದು ಭಗವಂತನಿಗೆ ಬರಪ್ಪ ಇಲ್ಲೊಂದು ದೇವಸ್ಥಾನ ಇದೆ, ಈ ತರ ಭಜನೆ ಮಾಡ್ತಾರೆ, ಕೃಷ್ಣನ ಕಥೆ ಹೇಳ್ತಾರೆ, ಭಗವಂತನ ನಾಮದ ಬಗ್ಗೆ ಹೇಳ್ತಾರೆ, ಪ್ರಸಾದ ಕೊಡ್ತಾರೆ, ಕರಿಬೋದಾ ಅಕ್ಕದ ಪಕ್ಕದ ಮನೆಯವ್ರನ್ನ? ಓಕೆ, ಅವ್ರ ಮನೇಲಿ ಗಾಡಿ ಇಲ್ಲ, ಇವತ್ತು ನಾವು ಮನೇಲಿ ಇರೋಣ, ನಾವು ಸ್ವಲ್ಪ ಕೇಳ್ತಾ ಇದೀವಿ, ಅವ್ರನ್ನ ಕರ್ಕೊಂಡು ಬರೋಣ, ಇವತ್ತು ನಮ್ಮ ಮನೇಲಿ ನಾವು ಹೇಳೋಣ, ಇವ್ರನ್ನ ಕರ್ಕೊಂಡು ಹೋಗ್ರಿ ಸ್ವಲ್ಪ. ಅದು ಕೂಡ ಭಗವಂತನ ದೃಷ್ಟಿಗೆ ಭಗವಂತನ ಸೇವೆ ನಾವು ಜೋಡಿಸುವ ಕಾರ್ಯ ಆಗಿದೆ. ಇನ್ನು ಬ್ರಾಹ್ಮಣ ಹೇಗೆ ಭಗವಂತನಿಗೆ ಪ್ರಿಯ ಆಗ್ತಾರೆ? ಯಾಕೆಂದ್ರೆ ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತಾನೆ, ರಾಜ ಮಹಾರಾಜರುಗಳಿಗೆಲ್ಲ ಅವನು ತಿಳುವಳಿಕೆಯನ್ನು ಕೊಡ್ತಾನೆ. ಯಾವ ರೀತಿ ನೀವು ರಾಜ್ಯವನ್ನ ಆಳಬೇಕು ಅಂತ. ರಾಜನ ಗುಣ ಏನು ಅಂತಂದ್ರೆ ನಾನು ಭಗವಂತನ ಪ್ರತಿನಿಧಿ, ಅವನ ಆದೇಶದಂತೆ ಈ ರಾಜ್ಯವನ್ನು ನಾನು ಆಳಬೇಕು ಅನ್ನೋದು ಅರಿವು ಮೂಡಿಸುವವನು. ಶಾಸ್ತ್ರ ಏನು ಹೇಳುತ್ತೆ? ನಾವು ಈ ಭೌತಿಕ ಜಗತ್ತಿನಲ್ಲಿ ಏತಕ್ಕಾಗಿ ಬಂದಿದ್ದೀವಿ, ನಾವು ಹೇಗಿರಬೇಕು ಅನ್ನೋ ತಿಳುವಳಿಕೆಯನ್ನ ಶಾಸ್ತ್ರದ ಮುಖಾಂತರ, ಗುರು ಮುಖಾಂತರ ಅರಿತುಕೊಂಡು ಇನ್ನೊಬ್ಬರಿಗೆ ಮಾರ್ಗದರ್ಶನವನ್ನು ನೀಡತಕ್ಕಂಥವನು ಬ್ರಾಹ್ಮಣ. ಹಾಗಾಗಿ ಅವನು ಭಗವಂತನಿಗೆ ಪ್ರಿಯನಾಗ್ತಾನೆ. ಬ್ರಾಹ್ಮಣತ್ವ ಅಂದ್ರೆ ಏನು? ಅದನ್ನು ಕೃಷ್ಣ ಹೇಳ್ತಾನೆ. ಏನಂತ? ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಕವಿಹಸ್ಮಿ ಶ್ರೀಜೈವ ಸ್ವಪಾಕೇಶನ ಪಂಡಿತಾ ಸಮದರ್ಶನ. ಅವನು ಬ್ರಾಹ್ಮಣ ಅಂತ ಕರ್ಸ್ಕೋಬೇಕು ಅಂತಂದ್ರೆ ನಾವೀಗೆಲ್ಲ ಅನ್ಕೊಂಡಿರೋದೇನು? ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವನು ಬ್ರಾಹ್ಮಣ ಅಂತ ಅಲ್ವಾ? ಆದ್ರೆ ನಿಜವಾಗಿ ಶಾಸ್ತ್ರ ಹೇಳುತ್ತೆ ಯಾರು ಬೇಕಾದ್ರೂ ಬ್ರಾಹ್ಮಣರಾಗ್ಬೋದು ಅಂತ. ಯಾರು ಶಾಸ್ತ್ರಗಳನ್ನ ಅಧ್ಯಯನ ಮಾಡ್ತಾರೋ, ಯಾರು ಗುರುಸೇವೆಯನ್ನ ಮಾಡ್ತಾರೋ, ಯಾರು ಶಾಸ್ತ್ರಗಳ ಅನುಸಾರ ತಮ್ಮ ಬದುಕನ್ನ ನಡೆಸ್ತಾರೋ, ಯಾರು ವೈಷ್ಣವರ ಸೇವೆಯನ್ನು ಮಾಡ್ತಾರೋ ಎಲ್ಲರಿಗೂ ಕೃಷ್ಣ ಇದ್ದಾನೆ. ಅವರಿಗೆಲ್ಲರಿಗೂ ಗೌರವವನ್ನು ನಾವು ಕೊಡಬೇಕು. ಎಲ್ಲರಲ್ಲೂ ಒಳ್ಳೆಯತನ ಮತ್ತು ಕೆಟ್ಟತನ ಎರಡೂ ಇದೆ. ಒಳ್ಳೆಯತನವನ್ನು ಮಾತ್ರ ನಾನು ಗಮನಿಸಬೇಕು ಅಂತ ಎಲ್ಲ ಉತ್ತಮ ಗುಣಗಳು ಶಾಸ್ತ್ರಗಳು 64 ಗುಣಗಳು ಹೇಳುತ್ತೆ. ಅದರಲ್ಲಿ ಎಲ್ಲಾ ಗುಣಗಳನ್ನು ನಾವು ಎಲ್ಲದರಲ್ಲೂ ಭಗವಂತನಿಗೆ ಕಂಡು ಯೋಮಾ ಪಶ್ಯತಿ ಸರ್ವತ್ರ ಸರ್ವಂಚಮೈ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯತಿ ಸಚಮೈ. ಯಾರು ಪ್ರತಿಯೊಂದರಲ್ಲೂ ಭಗವಂತನನ್ನೇ ಪರಮಾತ್ಮನಾಗಿದ್ದಾನೆ, ಅವನಲ್ಲಿ ನಾವು ಕೃಷ್ಣನನ್ನ ಕಾಣ್ತಾ ಇದ್ವಿ ಅಂತ ಭಾವಿಸಿ, ಎಲ್ಲದಕ್ಕೂ ಕಾರಣ ಕೃಷ್ಣನಂತ ಭಾವಿಸಿ ಯಾರು ಜೀವನ ನಡೆಸ್ತಾ ಇದ್ದಾರೋ ಅವರು ಎಲ್ಲರೂ ಬ್ರಾಹ್ಮಣರು ಅನ್ನೋದನ್ನು ನಾವು ಅರಿತುಕೊಳ್ಳಬೇಕು. ಈ ಅರಿವು ಮೂಡಿಸುವುದು ಯಾವುದು? ಕೃಷ್ಣನ ಕುರಿತಾದ ಕಥೆಯನ್ನ ಕೇಳುವುದರಿಂದ, ಅವನ ವೃತ್ತಾಂತವನ್ನು ಕೇಳೋದ್ರಿಂದ ನಮಗೇನಾಗುತ್ತೆ? ಇದು ನಮಗೆ ಕೃಷ್ಣನ ಲೋಕಕ್ಕೆ ಹೋಗುವ ಅರ್ಹತೆಯನ್ನು ಮೂಡಿಸುತ್ತೆ. ಸುಲಭದ ಕಷ್ಟನೋ? ಸುಲಭದ ಮಾರ್ಗವನ್ನ ಆಚಾರ್ಯರು ನಮಗೆ ಕೊಟ್ಟುಕೊಂಡಿದ್ದಾರೆ. ನೋಡ್ರಪ್ಪ, ನೀವು ಇಷ್ಟೊಂದು ಇನ್ವೆನ್ಷನ್ ಮಾಡಿ, ಅಂದ್ರೆ ಭಾಗವತ ಹೇಳುತ್ತೆ ಕಲಿಯುಗದ ಜನರು ಮಂದಮತಿಗಳು, ಅಲ್ಪಾಯುಗಳು. ಇರುವ ಸಮಯವನ್ನ ವ್ಯರ್ಥ ಮಾಡಬೇಡ್ರಿ ಅಂತ ದಾಸರು ಹೇಳ್ತಾರೆ.
ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ ಆರ್ತಿಯಿಂದ ನಿತ್ಯ ಹರಿಯ ನಾಮ ಸ್ಮರಣೆ ಮಾಡದವನ ಜನ್ಮ ನೋಡು ಈಗ ವ್ಯರ್ಥವಲ್ಲವೇ ಜನ್ಮ ವ್ಯರ್ಥವಲ್ಲವೇ. ಸುಲಭವಾಗಿ ಮಾಡಬಹುದು, ಇದಕ್ಕೆ ಯಾವ ರೀತಿಯ ಅರ್ಹತೆನೂ ಬೇಕಾಗಿಲ್ಲ ಅಲ್ವಾ. ಇದನ್ನ ಮಾಡ್ರಿ ಅಂತ ಹೇಳಿ ಇಡೀ ಪ್ರಪಂಚದಾದ್ಯಂತ ಎಲ್ಲ ಆಚಾರ್ಯಗಳು ಒಮ್ಮತದಿಂದ ಹೇಳಿದ್ದಾರೆ. ಅದರಲ್ಲೂ ಕೂಡ ವಸುದೈವ ಕುಟುಂಬಕಂ ಅಂತ ಹೇಳಿ ನಿಜವಾಗ್ಲೂ ಅರ್ಥ ಮಾಡ್ಕೊಂಡವ್ರು ಯಾರು? ಶ್ರೀಲ ಪ್ರಭುಪಾದರು. ಅದಕ್ಕಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡ್ತಾ ಮಾಡ್ತಾ ಅವ್ರೇನ್ ಮಾಡಿದ್ರು? ಇಡೀ ಪ್ರಪಂಚನ ಸುತ್ತಿದ್ರು. ಅಂತಹವರಲ್ಲಿ ಕೃಷ್ಣ ಭಕ್ತಿಯನ್ನ ಹುಟ್ಟು ಹಾಕಿದ್ರು. ಇಲ್ಲೇ ಇದ್ದೀವಿ, ಹುಟ್ಟುತ್ತಾನೆ ಕೃಷ್ಣನ ಹೆಸರು ಕೇಳಿದ್ದೀವಿ, ಆದ್ರೆ ನಮಗೆ ಅವನ ನಾಮದ ಬಗ್ಗೆ ರುಚಿ ಇಲ್ಲ ಅಂತಂದ್ರೆ ಯಾರ ತಪ್ಪು? ರುಚಿಯನ್ನು ಹೆಚ್ಚಿಗೆ ಮಾಡಬೇಕಾದ್ರೆ ಇಂತಹ ದೇವಸ್ಥಾನಗಳ ಅಗತ್ಯತೆ ಇದೆ, ಭಕ್ತರ ಅವಶ್ಯಕತೆ ಇದೆ, ಭಕ್ತರ ಸಂಘದ ಅವಶ್ಯಕತೆ ಇದೆ, ಶಾಸ್ತ್ರಗಳ ಅವಶ್ಯಕತೆ ಇದೆ. ಇದನ್ನೆಲ್ಲ ನಾವೇನ್ ಮಾಡಬೇಕು? ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಸೊ ಈ ರೀತಿಯಲ್ಲಿ ಭೂತಾಯಿ ಅವರು ಬ್ರಹ್ಮನ ಬಳಿಗೆ ಹೋಗ್ತಾರೆ. ಹೋದಾಗ ಬ್ರಹ್ಮದೇವರು ಕ್ಷೀರಸಾಗರ ಹತ್ರ ಹೋಗಿ ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ ಭೂತಾಯಿಯ ಪರವಾಗಿ. ಈ ತರ ಎಲ್ಲ ಹಸುರರು ಭೂಪತಿಗಳಿಗಾಗಿ ಭೂಭಾರ ಹೆಚ್ಚಾಗ್ತಾ ಇದೆ. ಪುರುಷ ಸೂಕ್ತವನ್ನು ಹೇಳ್ತಾರಂತೆ ಬ್ರಹ್ಮದೇವರು ಕ್ಷೀರಸಾಗರದ ಬಳಿ ಹೋಗಿ. ಪುರುಷ ಸೂಕ್ತ ಅಂದ್ರೆ ಏನು? ಭಗವಂತನ ಸ್ತುತಿಯನ್ನ ಯಾವ ರೀತಿ ಮಾಡಬೇಕು ತಿಳಿಸ್ಕೊಡ್ತಕ್ಕಂಥ. ಅವಾಗ ಇದರ್ಥ ಏನು? ಇಲ್ಲಿ ಭಗವಂತನಿಗೆ ಭೂತಾಯಿ ಹೋಗಿ ಹೇಳಿದ್ರೆ ಅಥವಾ ಬ್ರಹ್ಮದೇವರು ಇವೆಲ್ಲ ದೇವತೆಗಳು ಒಟ್ಟಾಗಿ ಹೋಗಿ ಹೇಳಿದ್ರೆ ಮಾತ್ರ ಭಗವಂತನಿಗೆ ಅರ್ಥ ಆಗುತ್ತಾ? ಅಥವಾ ಅವನಿಗೆ ಇವ್ರು ಬಂದು ಕೇಳಿ ಅನ್ನೋ ಮನೋಭಾವ ಇಲ್ಲ? ಇನ್ನೊಂದು ಪ್ರಶ್ನೆ ಬರುತ್ತೆ, ಕೃಷ್ಣ ಅವನ ಅವತಾರ ಆಗೋದಕ್ಕಿಂತ ಮುಂಚೆ ಇಲ್ಲಿ ಇರ್ಲಿಲ್ವಾ? ಅಥವಾ ಅವನ ಅವತಾರ ಇಲ್ಲಿ ಭೂಮಿ ಮೇಲೆ ಸಮಾಪ್ತಿ ಆಯ್ತು ಅಂದ ತಕ್ಷಣ ಕೃಷ್ಣ ಇಲ್ವಾ? ಆದ್ರೆ ಅದ್ರ ಅರಿವು ಇಲ್ಲದ್ರಿಂದ ನಾವೇನ್ ಮಾಡ್ತೀವಿ? ಇಂಥ ಪ್ರಶ್ನೆಗಳನ್ನ ನಾವು ಉಂಟಾಕೊಳ್ತೀವಿ ನಮ್ಮ ಮನುಷ್ಯರಿಗೆ. ಆಮೇಲೆ ಏನಾಗುತ್ತೆ? ಅವರೆಲ್ಲ ಹೋಗಿ ಪ್ರಾರ್ಥನೆ ಸಲ್ಲಿಸಿದಾಗ ವಿಷ್ಣು ಹೇಳ್ತಾರೆ, ನಾನು ಆಲ್ರೆಡಿ ನಿರ್ಧಾರ ತಗೊಂಡಿದ್ದೀನಿ, ನಾನು ಮುಂದಿನ ಕೆಲ ದಿನಗಳಲ್ಲಿ ಕೃಷ್ಣಾವತಾರದಲ್ಲಿ ಪ್ರಕಟಗೊಳ್ತೀನಿ. ನೀವೇನ್ ಮಾಡಬೇಕು? ದೇವತೆಗಳು ಮುಂಚೆ ಹೋಗಿ ಸಿದ್ಧತೆಗಳನ್ನ ಮಾಡಬೇಕು ಅಂತ. ಈಗ ಇಲ್ಲಿಗೆ ನಾವು ಜಗನ್ನಾಥ ರಥಯಾತ್ರೆ ಮಾಡ್ತಾ ಇದ್ವಲ್ಲ, ಅವಾಗ ಏನ್ ಮಾಡ್ತಾ ಇದ್ವಿ? ಜಗನ್ನಾಥ ಬರೋಕ್ಕಿಂತ ಮುಂಚೆ ರಥ ಹೋಗ್ತಾ ಬರದಾರಿನಲ್ಲಿ ಕ್ಲೀನ್ ಮಾಡ್ತಾ ಇದ್ರು, ರಂಗೋಲಿ ಹಾಕ್ತಾ ಇದ್ರು, ಕೀರ್ತನೆ ಮಾಡ್ತಾ ಇದ್ರು. ಸ್ವಾಗತ ಮಾಡುವ ಒಂದು ರೀತಿ. ಲೈಟ್ ಕೃಷ್ಣಾವತಾರ ತಗೊಂಡು ಬರ್ತೀನಿ ಅಂತ ಹೇಳಿ ಬರ್ತೀನಿ, ಅಲ್ಲಿವರೆಗೂ ನೀವು ಎಲ್ಲ ಸಿದ್ಧತೆಗಳು ಆಗ್ತಾ ಇದೆ, ನೀವು ರೆಡಿಯಾಗಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಯಾವಾಗ ಅವರೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾರೋ ಕೃಷ್ಣ ನಾರಾಯಣ ಆ ರೀತಿಯಾಗಿ ಹೇಳಿ ಕಳಿಸ್ತಾರೆ, ನಾನು ಈ ಥರ ಬರ್ತೀನಿ, ಈ ಸಮಸ್ಯೆಗೆ ಪರಿಹಾರ ಹೋಗೋಣ ಅಂತ ಹೇಳಿ. ಆದರೆ ಎಲ್ಲಿ ನಾನು ಪ್ರಕಟಗೊಳ್ಳಬೇಕು ಅಂಥೇಳಿ ಕೇಳ್ತಾರೆ. ಯದುವಂಶದಲ್ಲಿ ನಾನು ಉದ್ಧಾರ ಮಾಡಬೇಕು, ಯದುವಂಶದ ಉದ್ಧಾರ ನಾನು ಮಾಡಬೇಕು ಅಂತ. ಆಕ್ಚುಲಿ ಯದುವಂಶ ಬಂದು ಕೇಳಿಸ್ತಾ ಇದೆಯಲ್ಲ, ಯದುವಂಶ ಬಂದು ಪಾಪಗ್ರಸ್ತ ಒಂದು ವಂಶ. ಅದು ಒಂದು ಪಾಪಗ್ರಸ್ತವಾಗಿರ್ತಕ್ಕಂಥ ಒಂದು ವಂಶ, ಅದನ್ನ ಉದ್ಧಾರ ಮಾಡಬೇಕು ಅಂತ.
ಯದುವಂಶಕ್ಕೆ ಹೇಗೆ ಶಾಪ ಬಂದಿರುತ್ತೆ ನಮಗೆಲ್ಲ ಗೊತ್ತು. ಒಣಗೆ ಒಂದು ಕತೆ ಅಲ್ವಾ? ಆದ್ರೆ ಅದಕ್ಕೆ ಮುಂಚೆನೆ ಯದುವಂಶಕ್ಕೆ ಒಂದು ಶಾಪ ಕೊಟ್ಟಿರ್ತಾರೆ. ಏನಾಗಿರುತ್ತೆ ಅಂದ್ರೆ, ದ್ರವಿಡೆ ಅನ್ನತಕ್ಕಂಥ ಒಬ್ಬ ಗಂಧರ್ವ ಇರ್ತಾನೆ. ಅವನು ಹೀಗೆ ಲೋಕ ವಿಹಾರ ಮಾಡ್ತಾ ಇರ್ತಾನೆ. ಆ ಲೋಕ ವಿಹಾರ ಮಾಡ್ತಾ ಇರ್ಬೇಕಾದ್ರೆ ಏನಾಗುತ್ತೆ, ಉಗ್ರಸೇನನ ಒಂದು ರಾಜ್ಯಕ್ಕೆ ಬಂದಿರ್ತಾನೆ. ಬಂದಿರ್ಬೇಕಾದ್ರೆ ಉಗ್ರಸೇನನ ಪತ್ನಿ ಹೋಗ್ತಾ ಇರ್ತಾನೆ. ಅವನನ್ನ ಇವನು ಧಮಿಡೆ ನೋಡ್ತಾನೆ. ನೋಡಿದಾಗ ಅವಳ ರೂಪಕ್ಕೆ ಇವನು ಮಾರು ಹೋಗ್ತಾನೆ, ಅವಳನ್ನ ಮೋಹಿಸ್ಬಿಡ್ತಾನೆ. ಸರಿ, ಇವ್ರು ಯಾರು ಅಂತ ತಿಳ್ಕೊಂಡು ಬರ್ಬೇಕು ಅಂತೇಳಿ ಏನ್ ಮಾಡ್ತಾರೆ, ತನ್ನ ಸಾರಥಿನ ಕಳಿಸ್ತಾನೆ. ಹೋಗು, ಇವನು ಯಾರು ಅಂತೇಳಿ ನೋಡ್ಕೊಂಡು ಬಾ ಅಂತ. ಹೋದಾಗ ಆ ಸಾರಥಿ ಅವಳು ಯಾರು ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಇವಳು ಬಂದು ಉಗ್ರಸೇನನ ಪತ್ನಿ ಅಂತ ಹೇಳ್ತಾರೆ. ತಕ್ಷಣ ಗಂಧರ್ವ ಏನ್ ಮಾಡ್ತಾನೆ, ಉಗ್ರಸೇನನ ರೂಪದಲ್ಲೇ ಬಂದು ಅವಳ ಜೊತೆಗೆ ನಡೆಯೋದಕ್ಕೆ ಆರಂಭ ಮಾಡ್ತಾನೆ. ಆರಂಭ ಮಾಡಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅದನ್ನ ಆ ಉಗ್ರಸೇನನ ಪತ್ನಿ ತನ್ನ ಗಂಡನಂತೆಯೇ ಮೊದಲು ಭಾವಿಸ್ತಾಳೆ. ನಡ್ಕೊಂಡು ಹೋಗ್ಬೇಕಾದ್ರೆ ಅವನ ಹಾವ ಭಾವ ಮತ್ತು ವರ್ತನೆಗಳನ್ನು ಅವಳು ಗಮನಿಸಿದಾಗ ಅವಳಿಗೆ ಅನುಮಾನ ಬರುತ್ತೆ, ನಿಜವಾಗಿಯೂ ನೀನು ಯಾರು ಅಂತ. ನಿಜವಾಗಿಯೂ ನೀನು ಯಾರು ಅಂತ ಕೇಳಿದಾಗ ಅವನು ಹೇಳ್ತಾನೆ, ನಾನು ದ್ರವಿಡೆ ಅಂತಕ್ಕಂಥ ಒಬ್ಬ ಗಂಧರ್ವ. ನಾನು ನಿನಗೆ ನಿಂದು ಇವತ್ತು ಭಾಗ್ಯಶಾಲಿ ಆದ ನೀನು. ಯಾಕಂದ್ರೆ ಗಂಧರ್ವರನ್ನ ಮನುಷ್ಯರು ಪಡಿಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ. ನಿನಗೆ ನಾನೇ ಸಿಕ್ಕಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಉಗ್ರಸೇನನ ಪತ್ನಿ ಬೈತಾರೆ, ನಾನು ಪತಿವ್ರತೆ, ನನ್ನ ಪಾತಿವ್ರತ್ಯವನ್ನ ಹಾಳು ಮಾಡ್ಲಿಕ್ಕೆ ಬಂದಿರ್ತಕ್ಕಂಥವ್ರು ನೀನು, ನಿನ್ನ ಬಗ್ಗೆ ನೀನು ಪ್ರಶಂಸೆ ಮಾಡ್ಕೊಳ್ತಾ ಇದೀಯಾ. ಅದಕ್ಕೆ ಅವನು ದ್ರವಿಡೆ ಸುಮ್ಮನಿರೋದು ಹೇಳ್ತಾನೆ, ನೋಡು, ಇಷ್ಟು ಕ್ಷಣ ನೀನು ನನ್ನ ಜೊತೆಗೆ ಇದ್ದಿದ್ದಕ್ಕೆ ನಿನ್ನ ಗರ್ಭದಲ್ಲಿ ನನ್ನಿಂದ ನಿನಗೊಂದು ಮಗು ಆಗುತ್ತೆ ಅಂತ ಹೇಳ್ತಾನೆ. ಆ ಮಗು ಅದಕ್ಕೆ ಅವನು ಹೇಳ್ತಾಳಂತೆ, ಕೋಪದಿಂದ ಹೇಳ್ತಾಳಂತ, ಹಾಗೇನಾದ್ರೂ ನಿನ್ನ ಈ ಒಂದು ಮಾತಿನಿಂದ ನನಗೇನಾದ್ರೂ ಮಗು ಆಯ್ತು ಅಂತಂದ್ರೆ ಆ ಮಗು ಕುಲಕಂಟಕನಾಗಿ ಹುಟ್ಟಲಿ ಅಂತೇಳಿ ಅವಳು ಶಪಿಸ್ತಾಳೆ. ಆದ್ರೆ ನಿಜವಾಗಿಯೂ ಕೂಡ ಉಗ್ರಸೇನನ ಮಗ ಕಂಸ ಅಲ್ಲ, ಅವನು ನಿಜವಾಗಿಯೂ ಬಂದು ದ್ರವಿಡನ ಮಗ. ಸೊ ಈ ಒಂದು ಯಾದವ ವಂಶದಲ್ಲೇ ಕೃಷ್ಣ ಅವತಾರ ತಗೊಳ್ತಾನಂತೆ, ತನ್ನನ್ನ ತಾನು ಉದ್ಧಾರ ಮಾಡ್ತಾನೆ. ಸಿಲಿ ಮತ್ತೆ ಇನ್ನೂ ಒಂದು ಶಾಪ ಇರುತ್ತೆ. ಸೊ ಯದುಕುಲದ ಶಾಪಗ್ರಸ್ತವಾಗಿರ್ತಕ್ಕಂಥದ್ದು ಅಂತಂದ್ರೆ, ಸೊ ಇಲ್ಲಿ ಯದುವಿನ ಅಪ್ಪ ಬಂದು ಪುರುರಾಜ. ಸೊ ಅವನಿಗೆ ಶಾಪ ಕೊಟ್ಟಿದ್ದ. ಏನಂತ ಹೇಳಿದ್ರೆ, ಯಯಾತಿ ಶಾಪ ಕೊಟ್ಟಿರ್ತಾನೆ. ಯಯಾತಿಗೆ ಅಕಾಲ ಮುದಿತನ ಬರುತ್ತೆ. ಸೊ ಅವನು ಯೌವನದಲ್ಲಿರುವಾಗಲೇ ಏನಾಗಿರ್ತಾನೆ, ರಾಜನಾಗಿರ್ಬೇಕಾದ್ರೆ ಅವನು ಅವಾಗ ತಾನೆ ಮಗಳನ್ನ ಪಡೆದಿರ್ತಾನೆ. ಸೊ ಆದ್ರೆ ಅವನಿಗೇನಾಗುತ್ತೆ, ಅವನಿಗೆ ಮುದಿತನ ಬರುತ್ತೆ, ಅಂದ್ರೆ ವಯಸ್ಸಾಗ್ಬಿಡುತ್ತೆ ಇದಕ್ಕಿದ್ದಂಗೆ. ಸೊ ಅವಾಗ ಅವನು ತಾನು ಇದನ್ನ ಈ ಮುಪ್ಪನ್ನ ತನ್ನ ಮಕ್ಕಳಿಗೆ ಕೊಡಲಿಕ್ಕೆ ಇಚ್ಛೆ ಪಡ್ತಾನೆ. ಯಾರಾದ್ರೂ ಸ್ವೀಕಾರ ಮಾಡಲಿ, ನನಗೆ ಯೌವನ ಬರಲಿ ಅಂತ. ಆದ್ರೆ ಮೊದಲ ಮಗು ಎದುರಿಗೆ ಕರೀತಾನೆ, ನೋಡಪ್ಪ, ನೀನು ನನ್ನ ಮುಪ್ಪನ್ನ ನೀನು ಸ್ವೀಕಾರ ಮಾಡು ಅಂತ. ಅದಕ್ಕೆ ಅವನ ತಂದೆ ಹೇಳ್ತಾನೆ, ನಾನು ಯಾಕೆ ನಿನ್ನ ಮುಪ್ಪನ್ನ ನಾನು ಸ್ವೀಕಾರ ಮಾಡಲಿ, ನಾನು ಬಾಳಿ ಬದುಕಬೇಕಾಗಿರೋನು, ನಾನು ಯಾಕೆ ಇದನ್ನ ಶಾಪನ ಸ್ವೀಕಾರ ಮಾಡಲಿ ಅಂತ ಹೇಳ್ತಾನೆ. ಅವನಿಗೆ
ಕೋಪ ಬರುತ್ತೆ. ನೀನು ಯಾವುದೇ ಕಾರಣಕ್ಕೂ ಅಧಿಕಾರ ನಿನಗೆ ನಿನ್ನ ವಂಶದಲ್ಲಿ ಸಿಗೇ ಥರ ಇರಲಿ ನಿನಗೆ ಅಂತ. ಹೀಗೆ 2 ಮತ್ತು 3, 4ನೇ ಮಕ್ಕಳನ್ನ ಕೇಳ್ತಾನಂತೆ. ಅವ್ರು ಯಾರು ಸ್ವೀಕಾರ ಮಾಡಲ್ಲ. ಕೊನೆಗೆ 5ನೇ ಮಗ ಅವನು ಸ್ವೀಕಾರ ಮಾಡ್ತಾನಂತೆ. ಕುರು ಮಾತ್ರ ಒಪ್ತಾನಂತೆ. ಸೊ ಯಯಾತಿ ಆ ಕಾರಣಕ್ಕೆ, ಸೊ ಇಲ್ಲಿ ಯದುವಂಶದಲ್ಲಿ ಇದು ಒಂದು ಶಾಪ ಇರುತ್ತೆ. ಈ ಕಾರಣಕ್ಕೆ ಆ ಪತಿತರನ್ನ ಯದುಕುಲನ ಉದ್ಧಾರ ಮಾಡಬೇಕು ಅಂತೇಳಿ ಕೃಷ್ಣ ಯದುಕುಲದಲ್ಲಿ ಅವರು ಗೋ ಸಂಪತ್ತನ್ನು ಅಪಾರವಾಗಿ ಹೊಂದಿರ್ತಾರೆ. ಆ ಕಾರಣದಿಂದಲೂ ಕೂಡ ಯದುಕುಲದಲ್ಲಿ ಜನಿಸಿ ಅವತಾರ ತಗೊಂಡ್ಕೊಳ್ತಾರೆ. ಕೃಷ್ಣ ಬರದ ಉದ್ದೇಶ 2-3 ರೀತಿಯಲ್ಲಿ ಆಚಾರ್ಯರು ವಿವರಿಸ್ತಾ ಹೋಗ್ತಾರೆ. ಕೃಷ್ಣ ತಾನು ಅವತಾರ ತಗೊಂಡು ಬಂದಾಗ ಹೇಗೆ ಬದುಕಿದ, ಪ್ರಾತಃ ಕಾಲದಲ್ಲಿ ಹೇಳ್ತಾ ಇದ್ದ, ಗುರು ಹಿರಿಯರಿಗೆ ನಮಸ್ಕಾರ ಮಾಡ್ತಾ ಇದ್ದ, ಅರ್ಘ್ಯಾದಿಗಳನ್ನ ಒಪ್ಪಿಸ್ತಾ ಇದ್ದ, ಮತ್ತೆ ಗುರುಕುಲದಲ್ಲಿ ವಿದ್ಯೆಗಳನ್ನ ಕಲಿತ. ತಾನು ರಾಜನಾಗಿದ್ದರೂ ಕೂಡ ಒಬ್ಬ ಬಡ ಬ್ರಾಹ್ಮಣನನ್ನ, ಆಕ್ಚುಲಿ ಕರಿಬಾರದು ಬಡ ಬ್ರಾಹ್ಮಣ ಅಂತ. ಯಾವ್ದ್ರಲ್ಲಿ ಬಡತನ ಇತ್ತು ನಾವು ಅನ್ಕೊಳ್ತೀವಿ, ಭೌತಿಕ ಸಿರಿ ಸಂಪತ್ತುಗಳಿದ್ರೆ ಅವನು ಬಡವ ಅಂತ ನಾವು ಕರಿತೀವಿ. ಆದ್ರೆ ಭಗವಂತ ಯಾವ ರೀತಿಯಲ್ಲಿ ನೋಡ್ತಾನೆ ಅಂತಂದ್ರೆ, ಯಾರು ತತ್ವಶಾಸ್ತ್ರಗಳನ್ನು ಅರಿತಿರ್ತಾನೋ ಅವನಲ್ಲಿ ಏನು ಇಲ್ಲದೆ ಇದ್ರೂ ಕೂಡ ಅವನು ಶ್ರೀಮಂತ ಅಂತ ಹೇಳ್ತಾರೆ ಆಚಾರ್ಯರು ಮತ್ತು ಶಾಸ್ತ್ರ ಹೇಳ್ತಾರೆ. ಅವನ ಹತ್ರ ತಿನ್ಲಿಕ್ಕೆ ಅನ್ನದ ಗತಿ ಇರಲಿಲ್ಲ. ಮಕ್ಕಳು ಹಾಲು ಅಂದ್ರೆ ಏನೋ ಅಂತ ಗೊತ್ತಿರಲಿಲ್ಲ. ಅಂತವನು ಬಂದಾಗ ಯಾವ ರೀತಿ ಸತ್ಕಾರ ಮಾಡ್ತಾನಂದ್ರೆ, ತಾನು ರಾಜ ಸುಪ್ಪತ್ತಿಗೆಯಲ್ಲಿದ್ದರೂ ಕೂಡ ದ್ವಾರದ ಹತ್ರ ಬಂದವನನ್ನ ಒಳಗಡೆ ಕರೀತಾನೆ. ತಾನು ಕುಳಿತುಕೊಳ್ಳಬಹುದಾದಂತಹ ರತ್ನ ಸಿಂಹಾಸನದ ಮೇಲೆ ಅವನನ್ನು ಕುಳ್ಳಿರಿಸಿ ಅವನ ಪಾದವನ್ನು ತೊಳಿತಾನಂತೆ. ಅವನು ಬಂದಿದ್ದೆಲ್ಲ, ಈ ಅವತಾರ ತಗೊಂಡಿದ್ದೆಲ್ಲ ನಮಗೆ ತಿಳಿಸಿಕೊಡ್ಲಿಕ್ಕೆ, ಮನುಷ್ಯನಾದವನು ಹೇಗೆ ಬದುಕಬೇಕು, ಹೇಗೆ ಆಚಾರ ವಿಚಾರಗಳನ್ನು ಪಾಲಿಸಬೇಕು ಅಂತ ತಿಳಿದುಕೊಳ್ಳಲಿಕ್ಕೆ ಅವನು ಅವತಾರ ತಗೊಂಡಿರುವಂತ ನಾವು ಶಾಸ್ತ್ರ ಚಕ್ಷುಗಳಿಂದ ನೋಡ್ಲಿಕ್ಕೆ ನಾವು ಹೋಗೋದೇ ಇಲ್ಲ. ಸಾಮಾನ್ಯ ಕಥೆ ಅಂತ ಗ್ರಹಿಸಿ ನಾವೇನ್ ಮಾಡ್ತೀವಿ, ಅವನ ಅಡ್ಡೆಗೆ ಹೋಗಬೇಕಾದಂತ ದಾರಿಯನ್ನು ನಮ್ಮಷ್ಟಕ್ಕೆ ನಾವೇ ಕಲ್ಲು ಮುಳ್ಳುಗಳಿಂದ ನಾವೇನ್ ಮಾಡ್ತಾ ಇದ್ದೀವಿ, ಮುಚ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈ ಬದುಕು ನಮ್ಮದಾಗಬಾರದು. ಈ ಬದುಕು ನಮ್ದು ಯಾರಿಗೂ ಆಗಬಾರದು. ಅವಕಾಶ ಕೊಟ್ಟಿದ್ದಾನೆ ಭಗವಂತ. ಈ ಮನುಷ್ಯ ಜನ್ಮದಲ್ಲಿ ಮಾತ್ರ ನಾವು ಕೃಷ್ಣನ ಕಥೆಯನ್ನು ಕೇಳಲಿಕ್ಕೆ ಸಾಧ್ಯ, ಅವನನ್ನು ಅರಿಲಿಕ್ಕೆ ಸಾಧ್ಯ, ಅವನ ನಾಮಸ್ಮರಣೆಯನ್ನು ಮಾಡಲಿಕ್ಕೆ ಸಾಧ್ಯ, ಅವನ ಭಕ್ತರೊಡನೆ ಸೇರಲು ಸಾಧ್ಯ. ಆಹಾರ ನಿದ್ರಾ ಭಯಾಮಹಿತು ನಾನು ಸಾಮಾನ್ಯ ಬೇಕಾದ ಪಶುಗುರಾಣ ಜ್ಞಾನ ವಿಶೇಷ ಅಧಿಕ ವಿಶೇಷ ಜ್ಞಾನಿನ ಪಶು ಸಮಾನ ಅಂತ. ಪ್ರಾಣಿಗಳು ಬದುಕ್ತಾ ಇದ್ದಾವೆ, ನಾವು ಬದುಕ್ತಾ ಇದ್ದೀವಿ. ಅವು ಮಕ್ಕಳನ್ನ ಪಡಿತವೆ, ನಾವು ಮಕ್ಕಳನ್ನ ಪಡಿತಾ ಇದ್ದೀವಿ. ಒಂದ್ ದಿವಸ ಅವು ಸಾಯ್ತೀವಿ, ನಾವು ಸಾಯ್ತೀವಿ. ಈ ರೀತಿ ಬದುಕು ನಮ್ದಾಗಬಾರ್ದು. ಶಾಸ್ತ್ರಗಳ ಅರಿವು ನಮಗಿರಬೇಕು. ಆ ಅರಿವು ಎಲ್ಲಿ ಸಿಗುತ್ತೋ ಆ ಜಾಗವನ್ನು ನಾವು ಹುಡುಕಿಕೊಂಡು ಹೋಗ್ಬೇಕು. ಅಂದಾಗ ಭಗವಂತ ತನ್ನ ನಿವಾಸಕ್ಕೆ ಬರಬೇಕಾದ ಏನು ಅಡೆತಡೆಗಳು ಎಲ್ಲಿರ್ತಾವೋ ಅವನ ತಾನು ಮುಂದೆ ನಿಂತು ದೂರ ಸರಿಸ್ತಾನೆ. ಆಚಾರ್ಯರು ಹೇಳ್ತಾರೆ, ತೃಣಾದಪಿ ಸುನಿಚಿನ ತರಪಿ ಶ್ರೇಷ್ಠ ಅಮಾನದೇನ ಮಾನದೇನ ಕೀರ್ತನೆಗೆ ಸದಾ. ನಾವು ಯಾವಾಗ ನಾವು ಹುಲ್ಲು ಕಡ್ಡಿಗಳಿಗಿಂತಲೂ ಕೀಳು ಅನ್ನೋ ಭಾವನೆಯಿಂದ ನಾವು ಇದ್ದು ಕೃಷ್ಣನ ಅಥವಾ ಕೃಷ್ಣ ಭಕ್ತರ ಸೇವೆಯನ್ನು ಮಾಡಲಿಕ್ಕೆ ಆರಂಭಗೊಳಿಸ್ತೀವೋ ಆವಾಗ ನಮಗೆ ಏನಾಗುತ್ತೆ, ಈ ಭೌತಿಕ ಜಗತ್ತಿನಲ್ಲಿ ಜನರು ಕೊಡತಕ್ಕಂಥ ಮರ್ಯಾದೆ, ಗೌರವ, ಅವುಗಳ ಬಗ್ಗೆ ನಮಗಿರಲ್ಲ. ನಾನು ಮನುಷ್ಯನಾಗಿದ್ದೀನಿ, ಜೀವೇರ ಸ್ವರೂಪವೇ ಕೃಷ್ಣನ ನಿತ್ಯ ದಾಸ ಅನ್ನೋ ತತ್ವದ ಅರಿವು ನಮ್ಮ ಹೃದಯದಲ್ಲಿ ಜಾಗೃತಗೊಳಿಸ್ಕೊಳ್ಳಿಕ್ಕೆ ಸಾಧ್ಯ. ಸೊ ಈ ಕಾರಣಕ್ಕೆ ಭಗವಂತನ ಒಂದು ಅವತಾರ ಏಕ ಆಯಿತು ಅನ್ನೋ ಹಿನ್ನೆಲೆಯನ್ನ ಹೇಳ್ತಾ ವಿರಾಮವನ್ನು ಕೊಡೋಣ. ಸೊ ಮುಂದೆ ಈಗ ಗುರುಗಳು ಭಗವಂತನ
ಒಂದು ಮಾಲೆ ಜಪ ಮಾಡೋಣ. ಸೊ ಮುಂದಿನ ದಿನಗಳಲ್ಲಿ ಇದರ ಮುಂದುವರೆದ ಭಾಗವಾಗಿ ಕೃಷ್ಣ ಅವತಾರ ಆದ ನಂತರ ಏನೇನೆಲ್ಲ ಲೀಲೆಗಳು ನಡೀತವೆ ಅನ್ನೋದನ್ನು ಭಕ್ತರುಗಳು ತಿಳಿಸ್ಕೊಡ್ಲಿಕ್ಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಸೊ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ